ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಇವಾಗ ನಮಗೆ ಹಬ್ಬಗಳ ಒಂದು ಸಾಲು ಹಬ್ಬಗಳೇ ಬರುವಂಥ ಒಂದು ಸೀಸನ್ನು ಶುರುವಾಗಿದೆ. ಆದ್ದರಿಂದ ಕೆಲವೊಂದು ವಿಚಾರಗಳನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಹಂಚ್ಕೋತಾ ಇದ್ದೀನಿ. ಏನಂತಂದರೆ, ಇನ್ನೇನಿವಾಗ ಈ ಆಷಾಢ ಮುಗಿದು ಶ್ರಾವಣ ಬಂತು ಅಂತಂದರೆ ಹಬ್ಬಗಳು ಸಾಲಾಗಿ ಬರ್ತಾನೆ ಇರ್ತವೆ. ಸೊ ಹಬ್ಬಗಳು ಬರೋದ್ರಿಂದ ನಮ್ಮನೆಯಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಆಕರ್ಷಣೆ ಆಗುತ್ತೆ. ಸೊ ಅಂತಹ ವಸ್ತುಗಳು ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಸಹ ಮನೆಯಲ್ಲಿ ಇಟ್ಕೊಳ್ಳೋದು ಅಷ್ಟು ಶುಭಕರ ಅಲ್ಲ. ಸೊ ಅದರಿಂದ ಅದು ಯಾವ್ಯಾವ ವಸ್ತುಗಳು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಲಕ್ಷ್ಮಿ ಅಂತಂದ್ರೇ ಎಲ್ರಿಗೂ ಒಂಥರ ಖುಷಿ. ಎಲ್ಲರೂ ಕೂಡ ತುಂಬ ಚಂದವಾಗಿ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿಗೆ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಹಬ್ಬನ ಎಲ್ಲ ಹೆಣ್ಮಕ್ಳು ಕೂಡ ಆಚರಣೆ ಮಾಡ್ತೀವಿ. ಆದರೆ ಈ ಲಕ್ಷ್ಮಿ ಹಬ್ಬ ಬರೋದಕ್ಕೂ ಮುಂಚೆನೇ ನಾವು ಮನೆಯೆಲ್ಲ ತುಂಬ ಸ್ವಚ್ಛ ಮಾಡಿ ಆಮೇಲೆ ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿಗೆ ಬೇಕಾಗಿರುವಂತಹ ಹಣ್ಣು ಹಂಪಲು ತಿಂಡಿ ತಿನಿಸುಗಳು, ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಸಿಹಿ ತಿಂಡಿ ಏನಿದೆ ಅದೆಲ್ಲನೂ ಕೂಡ ಲಕ್ಷ್ಮಿಗೆ ನಾವು ಅರ್ಪಿಸಿ ಲಕ್ಷ್ಮಿನ ಪೂಜೆ ಮಾಡಿ ನಮ್ಮನೆಗೆ ಬರಮಾಡ್ಕೊಳ್ತೀವಿ. ಆದರೆ ಈ ಲಕ್ಷ್ಮಿ ಹಬ್ಬ ಬರೋದಕ್ಕೂ ಮುಂಚೆನೇ ನಮ್ಮನೆಯಲ್ಲಿ ಇರುವಂತಹ ಕೆಲವು ವಸ್ತುಗಳನ್ನು ನಾವು ಆಚೆ ಹಾಕಬೇಕು. ಅಂದರೆ ಸ್ವಚ್ಛ ಮಾಡುವಾಗ ಅದನ್ನು ನಾವು ಬಿಸಾಡಬೇಕು. ಹಾಗಾದರೆ ಆ ವಸ್ತುಗಳು ಯಾವ್ಯಾವುದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇಯಾಗಿ ಹರಿದು ಹೋಗಿರುವಂತಹ ಬಟ್ಟೆಗಳಾಗಿರ್ಬೋದು ಅಥವಾ ತುಂಬ ಹಳೆಯ ಬಟ್ಟೆಗಳಾಗಿರ್ಬೋದು, ಇದನ್ನು ಯಾವುದೇ ಕಾರಣಕ್ಕೂ ಸಹ ಮನೆಯಲ್ಲಿ ಇಟ್ಕೋಬೇಡಿ, ಯಾಕಂದರೆ ಅದು ಒಳ್ಳೆಯದಲ್ಲ. ಹಾಗೆಯೇ ಹರಿದು ಹೋಗಿರುವಂತಹ ಚಪ್ಪಲಿಗಳು ಅಷ್ಟೇನೆ. ಯಾಕಂದರೆ ಚಪ್ಪಲಿಗಳನ್ನ ನಾವು ಮನೆ ಒಳಗಡೆ ಬಿಟ್ಕೊಳ್ಳೋದೇ ತಪ್ಪು. ಚಪ್ಪಲಿ ಎಲ್ಲೆಲ್ಲೋ ಹೋಗಿ ನಾವು ಎಲ್ಲೆಲ್ಲಿ ಸಂಚಾರ ಮಾಡಿರ್ತೀವಿ ಅಲ್ಲೆಲ್ಲನೂ ಕೂಡ ಚಪ್ಪಲಿನೂ ಕೂಡ ನಮ್ಮ ಜೊತೆ ಬಂದಿರುತ್ತೆ. ಸೊ ಹಾಗಾಗಿ ಚಪ್ಪಲಿನ ನಾವು ಒಳಗಡೆ ಬಿಟ್ಕೊಳ್ಳೋದು ಕೂಡ ಅದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಾಗಿ ಆಕರ್ಷಣೆನ ಮಾಡುತ್ತೆ. ಹಾಗಾಗಿ ನಾವು ಹರಿದು ಹೋಗಿರುವಂತಹ ಚಪ್ಪಲಿಗಳಾಗಿರ್ಬೋದು ಅಥವಾ ತುಂಬ ಹಳೆಯ ಚಪ್ಪಲಿಗಳಾಗಿರ್ಬೋದು, ಇದನ್ನು ಸಹ ಮನೆಯಲ್ಲಿಟ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗೆಯೇ ನಿಂತು ಹೋಗಿರುವಂತಹ ಗಡಿಯಾರ ಅಥವಾ ಹಾಳಾಗಿರುವಂತಹ ಗಡಿಯಾರಗಳು ಅಥವಾ ವಾಚ್ಗಳು, ನಿಂತು ಹೋಗಿರುವಂತಹ ಗಡಿಯಾರ ಏನಾದರೂ ಮನೆಯಲ್ಲಿದ್ದರೆ ಅದಕ್ಕೆ ಆದಷ್ಟು ಬೇಗ ಒಂದು ಶೆಲ್ನ ತೊಗೊಂಡು ಬಂದು ಹಾಕಿ. ಮನೆಯಲ್ಲಿ ಯಾವತ್ತೂ ಸಹ ಗಡಿಯಾರ ನಿಲ್ಲಬಾರ್ದು. ಮನೆಯಲ್ಲಿರುವಂತಹ ಗಡಿಯಾರ ಹೇಗೆ ಓಡ್ತಿರುತ್ತೆ ಹಾಗೆಯೇ ಮನೆಯಲ್ಲಿರುವಂತಹ ಯಜಮಾನನ ಅವನು ಮಾಡುವ ಪ್ರತಿನಿತ್ಯದ ಕೆಲಸ ಕಾರ್ಯಗಳು ಸಹ ಹಾಗೆಯೇ ಓಡ್ತಾ ಇರಬೇಕು. ಕೈಗಡಿಯಾರಗಳು ಏನಾದ್ರೂ ಹಾಳಾಗಿದ್ದರೆ ಅಥವಾ ಅದು ನಡೆಯದೇನೆ ಅದು ಹಾಗೆಯೇ ನಿಂತು ಹೋಗಿದರೆ ಅದನ್ನು ಸಹ ಮನೆಯಲ್ಲಿ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ನಾವು ಒಡೆದಿರುವಂತಹ ಕನ್ನಡಿ ಇರುತ್ತಲ್ವ, ಮನೆಯಲ್ಲಿ ಕನ್ನಡಿ ಹೊಡೆಯುವುದು ಅಷ್ಟು ಶುಭ ಅಲ್ಲ. ಅದು ಯಾವತ್ತೂ ಕೂಡ ಅಶುಭನೇ ಅಂತ ನಮ್ಮ ಹಿರಿಯರು ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ಒಡೆದಿರುವಂತಹ ಕನ್ನಡಿ ಏನಾದರೂ ಮನೆಯಲ್ಲಿದ್ದರೆ ಅದನ್ನು ಸಹ ಸ್ವಚ್ಛ ಮಾಡಿ ಜನಗಳು ಓಡಾಡದೇ ಇರುವಂತಹ ನಿರ್ಜನ ಪ್ರದೇಶಗಳಲ್ಲಿ ಅದನ್ನು ಬಿಸಾಕಿ. ಜೊತೆಗೆ ಒಡೆದಿರುವಂತಹ ದೇವರ ಫೋಟೋಗಳು ಇದ್ದೇ ಇರುತ್ತೆ. ಕೆಲವೊಂದು ಬಾರಿ ಫೋಟೋಗಳಲ್ಲಿರುವಂತಹ ಗಾಜು ಏನಿರುತ್ತೆ ಅದು ಭಿನ್ನವಾಗಿರುತ್ತೆ. ಆ ಥರದ್ದೇನಾದರೂ ಇದ್ದರೆ ಅದನ್ನು ಹರಿಯುವ ನೀರಿನಲ್ಲಿ ಅಥವಾ ದೇವಸ್ಥಾನಗಳ ಬಳಿ ಇಡುವಂತಹದ್ದು ಹಿಂದಿನಿಂದಲೂ ಇದು ಒಂದು ನಡೆದುಕೊಂಡು ಬಂದಿರುವಂತಹ ಒಂದು ರೂಢಿ ಅಥವಾ ಪದ್ಧತಿಯಾಗಿದೆ. ಆದ್ದರಿಂದ ಒಡೆದಿರುವಂತಹ ದೇವರ ಫೋಟೋಗಳು ಏನಾದರೂ ಇದ್ದರೆ ಅದನ್ನು ಹರಿಯುವ ನೀರಿನಲ್ಲಿ ಬಿಡಿ ಅಥವಾ ದೇವಸ್ಥಾನದ ಬಳಿ ಇಡಿ. ಹಾಗೆಯೇ ಒಡೆದಿರುವಂತಹ ಗಾಜು ಏನಿದೆ ಅಥವಾ ಒಡೆದಿರುವಂತಹ ಬಳೆಗಳು ಏನಿದೆ ಇದನ್ನೂ ಸಹ ಮನೆಯಲ್ಲಿ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಇಷ್ಟು ವಸ್ತುಗಳು ಸಹ ಮನೆಯಲ್ಲಿದ್ದರೆ, ಜೊತೆಗೆ ತುಂಬ ಹಳೆಯದಾಗಿರುವಂತಹ ಪಾತ್ರೆಗಳು, ಹಾಗೆ ಒಡೆದೋಗಿರೋದು ಅಥವಾ ತೂತಾಗಿರುವಂತಹದ್ದು ಇಂಥ ಪಾತ್ರೆಗಳಿದ್ದರೂ ಸಹ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ. ಈ ಥರ ವಸ್ತುಗಳು ಮನೆಯಲ್ಲಿದ್ದರೆ
ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇಲ್ಲ ಅಂದ್ರೂ ಸಹ ಈ ತರಹ ವಸ್ತುಗಳಿಂದ ನಕಾರಾತ್ಮಕ ಶಕ್ತಿ ಹೆಚ್ಚು ಆಕರ್ಷಣೆಯಾಗುತ್ತೆ. ಆದ್ದರಿಂದ ದಯವಿಟ್ಟು ಇನ್ನೇನು ಮುಂದಿನ ತಿಂಗಳಿಂದನೇ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣೇಶ ಗೌರಿ ಹಬ್ಬ ಆಗಿರ್ಬೋದು, ಎಲ್ಲ ಹಬ್ಬಗಳು ಸಹ ಬರ್ತಾ ಇದೆ. ಹಾಗಾಗಿ ಅದರಲ್ಲೂ ಕೂಡ ಲಕ್ಷ್ಮಿ ಇದ್ರೇ ಈ ನಮ್ಮ ಪ್ರಪಂಚ ಇರೋದು. ಅಂದರೆ ದುಡ್ಡಿದ್ರೆ ಇವಾಗ ಎಲ್ಲನೂ ಅನ್ನೋದು ನಮಗೂ ಕೂಡ, ನಮಗೆ ಅಂತಲ್ಲ ಪ್ರಪಂಚಕ್ಕೇ ತಿಳಿದಿರುವಂತಹದ್ದು. ಅದಕ್ಕೋಸ್ಕರನೇ ಲಕ್ಷ್ಮಿ ಹಬ್ಬ ಮಾಡೋದು. ನಾವು ಲಕ್ಷ್ಮಿ ನಮ್ಮ ಬಳಿ ಯಾವತ್ತೂ ಕೂಡ ಇರಬೇಕು. ಲಕ್ಷ್ಮಿ ಇದ್ರೇ ನಮಗೆ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಕೂಡ ಒಂದು ಸಹಾಯ ಆಗೋದು. ಲಕ್ಷ್ಮಿ ಅಂತಂದರೆ ದುಡ್ಡು, ಎಲ್ರಿಗೂ ಗೊತ್ತಲ್ವ. ಅದಕ್ಕೋಸ್ಕರನೇ ಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಎಲ್ಲರೂ ಕೂಡ ತುಂಬ ಸ್ವಚ್ಛ ಮಾಡಿ ಮನೇನ ಇಟ್ಕೊಂಡಿರ್ತೀರಲ್ವ. ಅದ್ರ ಜೊತೆಗೆ ಈ ಥರ ವಸ್ತುಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಹಬ್ಬಕ್ಕೆ ಮನೇನ ಸ್ವಚ್ಛ ಮಾಡುವಾಗಲೇ ಆ ವಸ್ತುಗಳನ್ನು ಆಚೆ ಬಿಸಾಕಿ. ಯಾಕಂದರೆ ಇದನ್ನೆಲ್ಲನೂ ಕೂಡ ಇಟ್ಕೊಂಡು ನೀವು ಎಷ್ಟೇ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಎಷ್ಟೇ ಆಡಂಬರವಾಗಿ ಲಕ್ಷ್ಮಿಯನ್ನು ನೀವು ಪೂಜೆ ಮಾಡಿದರೂ ಸಹ ಅದು ಪ್ರಯೋಜನಕ್ಕೆ ಬರಲ್ಲ. ಲಕ್ಷ್ಮಿ ನಿಮ್ಮ ಮನೆ ಬಳಿಯೂ ಸಹ ಸುಳಿಯೋದಿಲ್ಲ. ಹಾಗಾಗಿ ಲಕ್ಷ್ಮಿ ಹಬ್ಬಕ್ಕೆ ನೀವು ಮನೆ ಸ್ವಚ್ಛ ಮಾಡುವಾಗ ಈ ಎಲ್ಲ ವಸ್ತುಗಳನ್ನು ಸಹ ಬಿಸಾಕಿ. ನಿಮಗೇನೆ ತುಂಬ ಒಳ್ಳೆಯದಾಗುತ್ತೆ. ನೀವೇ ಆ ಒಂದು ಏನು ಸಕಾರಾತ್ಮಕ ಶಕ್ತಿ ಏನಿರುತ್ತೆ ಅದು ನಿಮ್ಮ ಮನೆಯಲ್ಲಿ ಇರೋದು ನಿಮಗೇನೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮುಂದಿನ ದಿನ ಅಂದರೆ ಮುಂದಿನ ತಿಂಗಳು ಈ ಹಬ್ಬ ಬರ್ತಿರೋದ್ರಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ಈ ಒಂದು ಚಿಕ್ಕ ವಿಡಿಯೋದ ಮೂಲಕ ನಿಮಗೆ ಈ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ ಆಗಿರುತ್ತೆ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.